बोलो भारत माता की ಯಾಕ ಬರೋಲ್ಲ ಈ ಕಡೆ ಬರೋಲ್ಲಲ್ಲ ಬೋಲೋ ಭಾರತ್ ಮಾತಾ ಕಿ ಒಂದೇ ಒಂದೇ ಸದ್ಗುರು ಸಿದ್ಧಲಿಂಗೇಶ್ವರ ಪಾದಾರವಂದಗಳಿಗೆ ನಮಸ್ಕರಿಸುತ್ತಾ ಕರ್ತೃಗದ್ದಿಗೆಯಾಗಿರ್ತಕ್ಕಂಥ ಶರಣಬಸವೇಶ್ವರ ಕರ್ತೃಗದ್ದಿಗೆ ನಮಸ್ಕರಿಸಿ ವೇದಿಕೆಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಪರಮಪೂಜ್ಯ ಶ್ರೀ ಶಿವಾನಂದ ಮಹಾಸ್ವಾಮಿಗಳ ಅಡಿದಾವರಗಳಲ್ಲಿ ಮನ್ನಿಸಿ ವೇದಿಕೆಯ ಮೇಲೆ ಶಿಕ್ಷಣ ತಜ್ಞರು, ಇಲಾಖೆಯವರು, ವೈದ್ಯರು, ದನ್ಪಾಲ್ನಂಥ ಕೃಷಿಕರು, ರಾಜಕೀಯ ಮುತ್ಸದ್ದಿಗಳು, ಪಬ್ಲಿಕ್ ಪ್ರಾಸಿಕ್ಯೂಟರು, ಇನ್ನೂ ಅನೇಕ ಎಲ್ಲ ನನ್ನ ಚೌಲ ಅಂತ ಹಿರಿಯ ಅಣ್ಣಂದಿರರು ವೇದಿಕೆಯನ್ನು ಹಂಚಿಕೊಂಡಾರ. ಸಮಯವೂ ಕೂಡ ಅಷ್ಟೇ ಹೇಳ್ತಾ ಇದೆ, ತಮ್ಮ 7:30 ಆಯಿತು, 8:30 ಆಯಿತು, ಭಾಷಣ ಇಲ್ಲ, ಮಕ್ಕಳು ಕಲ್ಚರ್ ನೋಡ್ಲಿಕ್ಕೆ ಕಲ್ಚರ್ ಆ್ಯಕ್ಟಿವಿಟಿ ಅದಾವು, ಆ ಕಡೆನೂ ಕೂಡ ಗಮನ ಕೊಡಬೇಕಾಗಿದೆ. ಎಲ್ಲವರ ಮಧ್ಯೆ ಅವರೆಲ್ಲರಿಗೂ ಕೂಡ ನಾನು ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೇನೆ. ಜೊತೆಗೆ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನನ್ನ ಪಾಲಕ ಸಹೋದರ ಸಹೋದರಿಯರೇ, ಮುದ್ದು ವಿದ್ಯಾರ್ಥಿಗಳೇ, ಪಾದರಸದಂತೆ ಓಡಾಡ್ತಕ್ಕಂಥ ಅಲಾಸವೇ, ಅಲಾಸನ ಟೀಮವೇ, ಯಾಕೆ ಇವೆಲ್ಲಗಳನ್ನು ನಾನು ನೆನೆಸ್ಬೇಕಾಗ್ತದಂದ್ರೆ, ಹೊರಗ ತೋರಣದ ಒಳಗ ಹೂರಣದ, ಒಳಗೆ ತೋರಣ ಹೊರಗೆ ಹೂರಣಿದ್ರೆ ಮಾತ್ರ ಅದು ತಿನ್ನಕ್ಕೆ ಚಲೋ. ಬರೀ ಕಣಕ್ಕಿದ್ರೆ ತಿನ್ನಕ್ಕೆ ಚಲೋ ಅನ್ನಿಸೋದಿಲ್ಲ. ಕಣಕಿನ ಒಳಗೆ ಹೂರಣ ಇರಬೇಕು, ಆ ಹೂರಣ ನಿಮಗೆ ರುಚಿ ಅನ್ನಿಸ್ಬೇಕು, ಆ ರುಚಿ ರಕ್ತ ಆಗಬೇಕು, ಆ ರಕ್ತ ಸಮಾಜಕ್ಕೆ ಒಳ್ಳೆಯದನ್ನು ನೀಡಬೇಕು ಅಂದಾಗ ನನಗೆ ಇದು ಭಾಳ ಹೆಮ್ಮೆ ಅನ್ನಿಸ್ತದೆ. ಯಾಕೆ ನನ್ನ 35 ವರ್ಷದ ಕರ್ಮಭೂಮಿ ಇದು. ಯಾವ ವೇದಿಕೆಯ ಮೇಲೆ ನಾನು ಅನೇಕ ಕಾರ್ಯಕ್ರಮಗಳನ್ನು ಮಾಡಿನೋ, ಅದೇ ವೇದಿಕೆಯ ಮೇಲೆ ನನ್ನ ಅಲಾಸ್ ನಾನು ಮೀರಿಸ್ತಾ ಇದ್ದೇನೆ ಅನ್ನೋದಕ್ಕೆ ತಮ್ಮೆಲ್ಲರೂ ಒಂದು ಚಪ್ಪಾಳಿಗೆ ಸಾಕ್ಷಿ. ವಿದ್ಯಾರ್ಥಿಗಳೇ, ಯಾಕೆ ಈ ಮಾತನ್ನು ಒತ್ತು ಕೊಟ್ಟು ಹೇಳ್ತೀನಿ ಅಂದ್ರೆ, ನನಗೆ ಗುರುವಿಗೆ ಬೇಕಾಗಿರೋದು ಮತ್ತೇನು ಬೇಕಾಗ್ಯದ? ಗುರುವಿಗೆ ಬೇಕಾಗಿದ್ದು ತಂದೆ ತಾಯಿ ಗುರುಗಳಿಗೆ 3 ಮಂದಿಗೆ ಮತ್ತು ಊರಿಗೆ ಸಮಾಜಕ್ಕೆ ಬೇಕಾಗಿರೋದು ಏನಂದ್ರೆ, ಗುಡಿ ಕಟ್ಟಿಸಿದ್ರೆ ಕಳಸ ಇಡ್ತಕ್ಕಂಥ ಮಕ್ಕಳಿರಬೇಕು, ಅದರ ಒಳಗೆ ಹೋಗಿ ಅತ್ಯಂತ ಮೂರ್ತಿ ಕೂತಿರಬೇಕು, ಅಲ್ಲಿ ಹೋಗಿ ಎಲ್ಲರೂ ಕೂಡ ಶ್ರೀಸಾಷ್ಟಾಂಗ ನಮಸ್ಕಾರ ಮಾಡುವಂಥ ಮನೋಭಾವನೆ ಬರಬೇಕು. ಆ ಮನೋಭಾವನೆ 35 ವರ್ಷಗಳಿಂದ, ಇದು 20 ವರ್ಷ ಆಯಿತು ಇಂಗ್ಲೀಷ್ ಮೀಡಿಯಮ್ಮ, CBSE ಇದು ಮಾಮೂಲಿ. ಬಟ್ ನಾನು ಗುರುಗಳು 91ರಾಗ ಅವ್ರ ಮನಸ್ಸಿನ ಮ್ಯಾಗ ಕೂತ್ರೆ ನಾ ತಳಕ್ಕೆ ಕೂತು ವಿಚಾರ ಮಾಡೋದಂದೆ, ಈ ಕಗ್ಗತ್ತಲೆಯ ಪ್ರದೇಶವನ್ನು ಬೆಳಕನಾಡನ್ನಾಗಿ ಮಾಡೋದು ಹೇಗಂತ ನಾನು ಅವ್ರ ಜೊತೆ ಕೂತು 5ವರೆಗೆ ಮುಗಿತಂದ್ರೆ ನಾನು ಚರ್ಚೆನೇ ಇದೆ. ನಾನು ಅದೇ ತಾನೇ MA BEd ಮುಗಿಸ್ಕೊಂಬಂದು ಹಳಿಂಗಳೆ ಅಹಿಂಸಾ ಪ್ರೌಢಶಾಲೆಯೊಳಗೆ ಇದು ನನ್ನ ಕರ್ಮಭೂಮಿ, ಇದು ನನ್ನ ಮೊಟ್ಟ ಮೊದಲನೇ ಕರ್ಮಭೂಮಿ. ಈಗ ನಾ ಮುಂದೆ ಹೋಗಿ ನಾ ಎಲ್ಲರೇ ರಬಕ್ಕ ಹೋಗಿರಬೇಕು, ಆ ಮಾತು ಡಿಫ್ರೆನ್ಸ್. ಬಟ್ ಕರ್ಮಭೂಮಿಯನ್ನು ನೆನೆಸದೆ ಹೋದ್ರೆ ತಪ್ಪಾದೀತು. ಇಲ್ಲಿ ಪ್ರತಿಯೊಂದು ಊರೊಳಗೆ ಪ್ರತಿಯೊಬ್ಬರ ವ್ಯಕ್ತಿಯ ಅನ್ನದ್ರಣ ನನ್ನ ಮ್ಯಾಗೈತಿ. ರಬಕವಿನೂ ಕೂಟ ಅಷ್ಟೇ ಐತಿ. ಆದರೆ ಹಳಿಂಗಳೆ ಪ್ರಾರಂಭದ ಕರ್ಮಭೂಮಿ ಇರೋದ್ರಿಂದ ಶೈಕ್ಷಣಿಕವಾಗಿ ಕಗ್ಗತ್ತಲೆಯ ನಾಡಾಗಿ ಉಳಿದಿತ್ತು. ಅದೇ ತಾನೇ ದೇಸಾಯಿಯವರು ನೆನೆಸ್ಬೇಕು. ದೇಸಾಯಿಯವ್ರನ್ನ ದೇಸಾಯಿಯವರು ಸಾಲಿ ಇದ್ದರೆ ಸ್ವಾಮಿಗಳು ಸಾಲಿ ತೆಗಿತಿದ್ದಿಲ್ಲ, ನಾನು 100% ಗ್ಯಾರಂಟಿ ಅದು. ದೇಸಾಯಿಯವರು ಸಾಲಿ ತೆಗೆದೇ ಹೋಗಿದ್ರೆ ಸ್ವಾಮಿಗಳು ಸಾಲಿ ತೆಗಿತಿದ್ದಿಲ್ಲ, ನಾ ಅವ್ರಿಗೆ ಕೂತು ಚರ್ಚೆ ಮಾಡೋ ಪ್ರಸಂಗ ಬರ್ತಿದ್ದಿಲ್ಲ. ಇನ್ನೂ ಎಷ್ಟು ವರ್ಷ ಹೋಗ್ತಿದ್ದೋ, ಯಾರು ಬೆಳಕನ್ನು ಕಾಣ್ತಿದ್ರೋ ಗೊತ್ತಿಲ್ಲ. ಸಾಲಿ ಒಂದು ಟಾರ್ಚ್,
ಶಾಲೆ ಒಂದು ಟಾರ್ಚ್ ಬ್ಯಾಟ್ರಿ. ಇಲ್ಲಿ ಕಲಿಸುವ ಶಿಕ್ಷಕರುಗಳಲ್ಲೂ ಅದರ ಕೊಡ್ತಕ್ಕಂಥ ಬೆಳಕನ್ನು ನೀಡ್ತಕ್ಕಂಥವ್ರು, ಆ ಬೆಳಕಿನಲ್ಲಿ ನಡೀತಕ್ಕಂಥ ಎಲ್ಲ ನಾವುಗಳು. ವಿದ್ಯಾರ್ಥಿಗಳೇ, ನಿಮ್ಮನ್ನೇ ಕುರಿತು ಹೇಳ್ತಾ ಇದ್ದೇನೆ. ನೀವು ಮುಂದೆ ಹೋಗಿ ಶೈಕ್ಷಣಿಕ ಕ್ಷೇತ್ರವನ್ನು ಆರಿಸಿಕೊತೀರಿ ಅಥವಾ ಅನ್ಯ ಬೇರೆ ಬೇರೆ ಕ್ಷೇತ್ರಗಳು ಆರಿಸಿಕೊತೀರಿ. ನೀವು ಕೂಡ ಮಾತನಾಡೋ ಪ್ರಸಂಗ ಬಂದಾಗ ನನಗಿಲ್ಲಿ ಅನೇಕ ಕಾರ್ಯಕ್ರಮಗಳು ನೋಡ್ತೀನಿ, ವರ್ಷ ನೋಡ್ತೀನಿ, ನನ್ನ ಶಾಲೆಗೂ ನೋಡ್ತೀನಿ. ಜಸ್ಟ್ ಇದೇ ತಾನೇ ಆಗಸ್ಟಿಗೆ ರಿಟೈರ್ಮೆಂಟ್ ಆಗಿ ಶಾರ್ಟ್ಲಿ ಒಂದು 5-6 ತಿಂಗಳಾಯಿತು, ಆಗೋಲ್ಲೇಕ. ಬಟ್ ನನಗಿರ್ತಕ್ಕಂಥ ಗುರುಗಳು ಬಂಧುಗಳು ಹೇಳಿಬಿಟ್ರು, ಗುರುಗಳ ನೀವು ವೃತ್ತಿಯಿಂದ ನಿವೃತ್ತಿ ಆಗಿರಿ, ಪ್ರವೃತ್ತಿಯಿಂದ ನಿಮ್ಮ ಕಾರ್ಯ ಈ ಕ್ಷೇತ್ರದ ಆಗಬೇಕಂದು ಪರಮಾತ್ಮ ನಡೆಸಿಕೊಟ್ರೆ ಮುಂದೆ ನೋಡು ಮರಿಯ ತಂದೆ ನಾವ್ರಿಗೆ. ಎಲ್ಲವೂ ಕೂಡ ಕಾಲ ನಿರ್ಣಯಿಸ್ತದೆ. ಕಾಲೇ ತಸ್ಮೈ ನಮಃ. ಜ್ಞಾನೇನ ಸದೃಶ್ಯಂ. ಜ್ಞಾನಕ್ಕೆ ಕಟ್ಟಳೆಗಳಿಲ್ಲ. ಜ್ಞಾನ ಎಂಥದ್ದಾಗಿರ್ಬೇಕಂದ್ರೆ ಈ ಊರನ್ನೇ ಬೆಳಗದಾಗಿರಬೇಕು, ಈ ನಾಡನ್ನೇ ಬೆಳಗದಂಗೆ ಆಗಿರ್ಬೇಕು. ಅದಕ್ಕೆ ನಾ ಇದಕ್ಕೆ ಇಂಗ್ಲೀಷ್ ಮೀಡಿಯಮ್ಗೆ ನಾ ಆಕ್ಸ್ಫರ್ಡ್ ಯೂನಿವರ್ಸಿಟಿ ನೋಡಿನೇ ಇಲ್ಲೋ ಗೊತ್ತಿಲ್ಲ, ಆಕ್ಸ್ಫರ್ಡ್ ಯೂನಿವರ್ಸಿಟಿ ನೋಡಿನೋ ಗೊತ್ತಿಲ್ಲ, ನಾನು ಕೇಳೀನಿ. ಆದರೆ ಹಳ್ಳಿಗಾಡಿನಲ್ಲಿ ಇದೊಂದು ಇಂಗ್ಲೀಷ್ ಮೀಡಿಯಮ್ CBS ಸ್ಕೂಲ್ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಅಂತ ನನ್ನ ಮನದಾಳದಿಂದ ನಾ ಕರಿತೀನಿ. ಅದರ ರೂವಾರಿ ಯಾರತ್ತ ಕೇಳಿದ್ರೆ ಮಿಸ್ಟರ್ ಅಲಾಸ್. ಮಿಸ್ಟರ್ ಅಲಾಸ್ ಅವ್ನ ಜವಾಬ್ದಾರಿ ರೇಟ್ ಅವ್ನು ಹೇಳಿದ್ರೆ ಇಟ್ ಈಸ್ ಸೈಕಾಲಜಿ ವೆರಿ ಇಂಪಾರ್ಟೆಂಟ್. ನನಗೆ ಹೈಯೆಸ್ಟ್ B.Ed ಸೈಕಾಲಜಿ ಔಟ್ ಆಫ್ 100ಗೆ 98 ವಿತ್ ಸೈಕಾಲಜಿ ನನಗೆ. ಮಿಸ್ಟರ್ ಅಲಾಸ್ ಟೀಚರ್ ಇಸ್ ಒನ್ ಆಫ್ ದಿ ಡಾಕ್ಟರ್. ಟೀಚರ್ ಇಸ್ ಒನ್ ಆಫ್ ದ ಡಾಕ್ಟರ್. ಶಿಕ್ಷಕ ಒಬ್ಬ ವೈದ್ಯ, ಸಂಶೋಧಕ. ಯಾವ ವ್ಯಕ್ತಿ ನಾಡಿಯನ್ನು ಹಿಡಿದು ನಿಮ್ಮ ಬಾಯಿಂದ ಕೇಳಿ ನಿಮಗೆ ಔಷಧ ಕೊಡ್ತಾನೋ ಅವ ನಿಜವಾದ ಡಾಕ್ಟರ್ ಅಲ್ಲ. ಯಾವ ನಿಮ್ಮ ನಾಡಿಯನ್ನು ಹಿಡಿದು ರಿಪೋರ್ಟ್ಗಳನ್ನು ಚೆಕ್ ಮಾಡಿ ಕೊಡೋದು, ಅದು ನಿಮ್ಮ ಬಾಯಿಲೆ ಕೇಳಿ ಕೊಡೋದು ಆಫ್ಟರ್ ನೆಕ್ಸ್ಟ್ ಅದು. ಬಟ್ ಮೊಟ್ಟ ಮೊದಲು ಹೋಗಿ ನಿಮ್ಮ ನಾಡಿಯ ಮಿಡಿತವನ್ನು ನೋಡಿ ನಿಮಗೆ ಯಾರ ಔಷಧಿಯ ಉಪಚಾರವನ್ನು ಮಾಡ್ತಾರ ಅದು ಡಾಕ್ಟ್ರ. ಅದೇ ರೀತಿಯಾಗಿ ಬಂದು ಅನೇಕ ವಿದ್ಯಾರ್ಥಿಗಳನ್ನು ಚಾಲೆಂಜ್ ಆಗಿ ತಗೊಂಡು ಶಿಕ್ಷಣ ನೀಡಿದಂಥ ಆ ವೈದ್ಯರ, ಆ ಶಿಕ್ಷಕರ ತಂಡ, ಅವರಿಗೊಂದು ನನ್ನ ಚಪ್ಪಾಳೆಯನ್ನು ಕೊಡ್ತಾ ಇದ್ದೇನೆ. ಇಷ್ಟೆಲ್ಲ ಯಾಕೆ ಹೇಳಬೇಕಂತ ಪ್ರಸಂಗ ಬರ್ತದೆ ಅಂದ್ರೆ, ನಾನು ಬೆಳೆದ ನಾಡ, ನನಗೆ ಉಂಡಿದ್ದ ಅನ್ನದ ಋಣ ಇಲ್ಲಿ ನನ್ನ ವರ್ಣಿಸ್ತದ. ಇಲ್ಲಿ ಅಮೃತದ ಮಕ್ಕಳು ಅಂಥವದೋ ಯಾವ ಮಕ್ಕಳನ್ನು ನಾ ಇಲ್ಲಿವರೆಗೆ ದಡ್ಡ ಅಂದಿಲ್ಲ, ದಡ್ಡ ಅನಿಸ್ಲಕ್ಕೆ ನಾ ಬಿಡುವುದಿಲ್ಲ. ಯಾರ ಮಾಸ್ತರು ಹೇಳಿದ್ರೆ ನನ್ನ ಮನೆ AK ಬಸವಣ್ಣವ್ರು ಸರ್ ನೀವು ಬರ್ಬೇಕ್ರಿ, ನೀವು ಸರ್ ನಾ ಎಲ್ಲೇ ಸರ್ ಬರೋಂಗಿಲ್ಲ. ಆದ್ರೆ ಇನ್ನೂ ಮಾಡಬೇಕಾದ್ರೆ ನಮ್ಮ ಶಿಕ್ಷಕರ ಬಳಗ ಭಾಳ ಕೆಲಸ ಐತಿ, ಪಗಾರ ಸಿಕ್ಕಳೆ ನಾವು ಮುಕ್ಕೋತೀವ್ರಿ ಸರ್, ನಮ್ಮ ಮ್ಯಾಗ ಭಾಳ ಜವಾಬ್ದಾರಿ ಇರುತ್ತೆ. ನಾ AK ಬಸವಣ್ಣವ್ರ ಸರ್ ಜೋಡಿ ಹೇಳೀನಿ. ಅವ್ರ ಮನೆಗೆ ಬಂದು ನಮ್ಮ ಜೋಡಿ ಬಂದು ನಮ್ಮ ವಿಚಾರಗಳನ್ನು ಕೇಳಿ ಅವರೇ ವಿಚಾರ ಇಲ್ಲ. ಅವರು ಕಾಲಘಟ್ಟ ಮತ್ತು ಇನ್ನೊಂದ್ರಿ ಕಾಲಘಟ್ಟನೂ ಭಾಳ ಇಂಪಾರ್ಟೆಂಟ್ ಐತಿ. ಕಾಲವೂ ಕೂಡ ಇವತ್ತು ಕಾಲ ಕೆಟ್ಟದ. ಯಾರ ಕಾಲದಾಗ ಯಾರದೇವು? ಕಾಲದೊಳಗೆ ಇದ್ದವ್ರು ಯಾರು? ನಾವೇ ಇಲ್ಲ. ಕಾಲಿನ ಮ್ಯಾಗ ಹಾಕಿ ಅದನ್ನು ಮುಂದೆ ನುಕ್ಕುದಕ್ಕಿಂತಲೂ ಕಾಲದೊಳಗೆ ನಾನು ಅದೇನಲ್ಲ ಕಟ್ಟಿ ಕೂತು ಮಾತಾಡೋಕೆ ನನಗೂ ಬರ್ತೈತಲ್ಲ, ಇನ್ನೊಂದು ಸಾಲಿ ಬಗ್ಗೆ, ಇನ್ನೊಬ್ಬರ ಶಿಕ್ಷಕರ ಬಗ್ಗೆ ಇಂಥದನ್ನು ನಾವು ಮಾಡಬೇಕಾ ಅನ್ನುವಂಥ ಮನೋಭಾವನೆ ನಮ್ಮ ಕಲಿತ ಶಿಕ್ಷಕರಲ್ಲಿ, ಕಲಿತ ಮಕ್ಕಳಲ್ಲಿ, ಕಲಿತ ಪಾಲಕರಲ್ಲಿ ಬರಬಾರ್ದು. ಪಾಸಿಟಿವ್ ಥಾಟ್ಸ್. ಅದಕ್ಕೆ ಹೇಳಿಲ್ಲ, ಹೊರಗೆ ತೋರಣ ಒಳಗೆ ಹೂರ್ಣ, ಹೂರ್ಣದೊಳಗೆ ಮತ್ತೆ ಬೇಕು ರುಚಿ. ಹಾಗೆ ಶಿಕ್ಷಣ ಅಂದ್ರೆ ಇದೆಲ್ಲ ಒಳಗೊಂಡಿರ್ತದೆ. ಈ ಎಲ್ಲ ಸೌಕರ್ಯಗಳನ್ನು, ಸೌಲಭ್ಯಗಳನ್ನು ಒದಗಿಸ್ಕೊಡ್ಬೇಕಾಗಿರ್ತಕ್ಕಂಥ ಸ್ವಾಮೀಜಿಯವರು ಒಂದು ತಾಕತ್ತು ಎಂಥದಂದ್ರೆ ಅದು ಸದ್ಗುರು ಶರಣಬಸವೇಶ್ವರರೇ ಅವ್ರ ಕೈಲೇ ಮಾಡಿಸ್ಲಕತ್ತಾರ. ಆ ಒಂದು ಇನ್ನೂ ಮರಿಯವರು ಬಂದಿಲ್ಲ. ಮರಿಯವರು ಬಂದಗಳೇ ಅದೊಂದು ರೀತಿ ಯಾವ ರೀತಿ ಬೆಳೀತದಂದ್ರೆ ಅದು ಹೆಮ್ಮರವಾಗಿ ಬೆಳೀತದೆ. ಅವರು ಕೂಡ ಭಾಳ ಚಲೋ ಓದ್ಕೊಂಡಾರ ಮರಿದೇವರು. ಅವ್ರ ಅಧ್ಯಯನ ಹಾಗೆ ಸಾಗ್ತಾ ಇದೆ. ಇಲ್ಲಿ ಮಕ್ಕಳು ಬೆಳೆದು ಎಲ್ಲೆಲ್ಲೋ ಹೋಗ್ಬೇಕು, ಏನೇನು ಆಗಬೇಕು ಆಗ್ಯಾರ. ಆದ್ರೆ ಏನಾಗಬೇಕು ಅದು ಆದ್ರೆ ಮತ್ತಿಷ್ಟು ಸಂತೋಷ. ಏನಾಗಬೇಕು ಅಂತ ಕೇಳಿದ್ರೆ ಭಾಳ ಮಂದಿ ಪಾಲಕರಿಗೆ ಬೇಕಾಗಿದ್ದು ಅಂಕಗಳು. ಹಲೋ ಬೋಲೋ ಭಾರತ್ ಮಾತಾ ಕಿ. ಮತ್ತು ನಿಮಗೆ ಹೇಳಕತ್ತೀನ ಹಿರಿಯರುಗಳ ಪ್ರವಚನದಾಗ ಇನ್ನು ಮ್ಯಾಗ ಸ್ವಾಮಿಗಳಿಗೆ ಹೇಳೋದೇನೆ, ಎಲ್ಲಿ ನೀವು ಸ್ವಾಮಿಗಳ ಯುವಕರು ಬರೋ ಥರ ಪ್ರವಚನ ಚಾಲೂ ಮಾಡಬಾರ್ದು, ಯುವಕರು ಬರೋ ಥರ ಪ್ರವಚನ ಚಾಲೂ ಮಾಡಬಾರ್ದು, ಯಾವುದೋ ಪಾಠ ಹೇಳಬಾರ್ದು. ಸ್ವಾಮಿಗಳು ನಾ ಶೇಗುಣ ಶಾಪರಿಗೆ ಮಾನೆ ಹೇಳಿ, ಹಳಿಂಗಳ ವ್ಯಾಪಾರಿಗೆ ಮಾನೆ ಹೇಳಿನಿ. ಇದು ರವಿಕವಿ ಅಪ್ಪಗಳಿಗೆ ಯುವಕರು ಬರ್ಬೇಕಿನ್ನು. ಯಾಕೆ ಇನ್ನು ಹೇಳೋದು ಕೇಳೋದು ಗೀತಾ, ಭಗವದ್ಗೀತಾ, ರಾಮಾಯಣ, ಮಹಾಭಾರತ ಮುಗಿದು ಕತ್ತಿ ನಮ್ದಿನ ಒಳ್ಳೊಳ್ಳೆ ಹೇಳಿದ್ರೆ ಯಾವ ಮಂತ್ರ ಜಪ ತಪ ಎಲ್ಲ ಮುಗಿದದ. ಏನಿದ್ರು ಯುವಕರ ತಂಡವನ್ನು ಸುಧಾರಣೆ ಮಾಡಬೇಕಾಗ್ಯದ. ಇಲ್ಲದೆ ಹೋದರೆ ದೇಶ ಉಳಿದೀತೆ, ಇಲ್ಲ ಹೋದರೆ ನಮ್ಮ ಚಾರಿತ್ರ್ಯ ಉಳಿದೀತೆ. ಎವ್ರಿಥಿಂಗ್ ಇಸ್ ಲಾಸ್ಟ್.
ನಾವು ಮಕ್ಕಳಲ್ಲಿ ಬರೀ ಶಿಕ್ಷಣ ಪರ್ಸೆಂಟೇಜ. ಒಂದು ಕಾಲಕ್ಕೆ ನನಗೆ ನೆನಪದ, ಪ್ರೈಮರಿ ಸ್ಟೂಡೆಂಟ್ದಾಗ ಎಷ್ಟು ಗುಣಗಳು ಬಿದ್ದು, ಎಷ್ಟು ಗುಣಗಳು ಮಾರ್ಕ್ಸ್ ಹತ್ತಿದ್ದಿಲ್ಲ ಅವಾಗ, ಗುಣಗಳತ್ತಿದ್ರು ಅವಾಗ, ಗುಣಗಳಂತ ಕರಿತಿದ್ರು. ನಾ ಹಳಿ ಸರ್ಟಿಫಿಕೇಟ್ ಮಾರ್ಕ್ಸ್ ಕಾರ್ಡ್ ನೋಡಿನಿ, ಅದ್ರ ಹಿಂದೆ ಗುಣಗಳಂತ ಬರೆದಿದ್ರು. ಎಲ್ಲಿ ಅಂಕಗಳು, ಈಗ ಮೊದಲಾಗ ಅಂಕಗಳು ಅಂಕಪಟ್ಟಿಗಳು ಈಗ ಚಲೋ ಆಗ್ಯವು. ಅವಾಗ ಗುಣಗಳದ. ಏನು ಗುಣಗಳು ಅಂತ ಅಲ್ಲಿನೂ ಅರ್ಥ ಮಾಡ್ಕೊಂಡಾಗ ಗೊತ್ತಾಗದ. ಗುಣಗಳಂದರೆ ಮತ್ತಂದರೆ ಗುಣಗಳು. ಅದು ಶೈಕ್ಷಣಿಕ ಇವತ್ತೇನಾಗ್ಯದಂದ್ರೆ ಅದಕ್ಕೆ ಶಿಕ್ಷಣ ಪ್ರಸಾರವೋ ಜ್ಞಾನ ಪ್ರಸಾರವೋ. ನಾವೇನು ಮಾಡ್ಲಕತ್ತೀವಿ? ಎಲ್ಲ ಮಠಾಧೀಶರು, ಎಲ್ಲ ಮಠಗಳು, ಎಲ್ಲ ಶಾಲೆಗಳು, ಎಲ್ಲ ಶಿಕ್ಷಣ ಸಂಸ್ಥೆಗಳು, ಸರ್ಕಾರಗಳು ಏನು ಶಿಕ್ಷಣವನ್ನು ಪ್ರಸಾರ ಮಾಡ್ತಾ ಇದ್ದೇವೋ ಜ್ಞಾನವನ್ನು ಪ್ರಸಾರ ಮಾಡ್ತಾ ಇದ್ದೋ ನನಗೂ ಗೊತ್ತಾಗಿಲ್ಲ. ನನಗೂ ದಿಗ್ಭ್ರಮೆಗೊಂಡಿನಿ. ನಾನು ನನ್ನ ಮಗಂದು ಎಮ್ ಎ ಮುಗಿದ ಬೇದ ಮನ್ಯಾಗ ಯಾರು ಬಂದ್ರೆ ಹಾಯ್ದು ಹೋಗೋದು. ಹಾಗೆ PhD ಆಗಿದ್ರು ಮನ್ಯಾಗ ಯಾರು ಹಿರಿಯರು ಸಂಬಂಧಗಳು ಹೋಗ್ಯಾವ. ಮಕ್ಕಳನ್ನು ಒಂದು ಹೊರಗಿಡ್ಲಕತ್ತೇವೆ 10 ವರ್ಷಗಟ್ಲೆ, ತಾಯಿ ತಂದೆ ಸಂಪರ್ಕ ಇಲ್ಲ. ಎರಡನೇದ್ದು ಮೊಬೈಲ್ಸ್, ಎಲೆಕ್ಟ್ರಾನಿಕ್ಸ್ ಸಂಬಂಧಗಳದಾವು. ಎಲ್ಲಿವರೆಗೆ ಇಲೆಕ್ಟ್ರಾನಿಕ್ ಗೂಡ್ಸ್ ಸಂಬಂಧ, ಇವನ್ ಮೊಬೈಲ್ ಇರ್ಬೋದು, ಟಿ ವಿ ಇರ್ಬೋದು, ಲ್ಯಾಪ್ಟಾಪ್ ಇರ್ಬೋದು, ಇವುಗಳ ಸಂಬಂಧಗಳು ಎಂದಾದರೂ ಮನುಷ್ಯನನ್ನು ತೃಪ್ತಿಗೊಳಿಸೀತೆ? ಎಂದೂ ತೃಪ್ತಿಗೊಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಗ್ರಾಮೀಣ ಮಟ್ಟದಂಥ ಮಕ್ಕಳು ಇಲ್ಲಿ ಎಲ್ಲೆಲ್ಲಿ ಹುಡುಗರು ಬಂದವು, ಅದಕ್ಕೆ ತಯಾರಿ ಹೆಂಗೆ ಮಾಡ್ಲಕತ್ತಾರ ಅಲಾಸ, ಅದ್ರ ಟೀಮ್ ಹೆಂಗದ, ಅವ್ರನ್ನೂ ಕೂಡ ನಾನು ಇಲ್ಲಿ ಪ್ರಶಂಸೆ ಒಳಪಡಿಸಲೇಬೇಕಾಗ್ತದೆ. ಸಾಮಾನ್ಯದಾಗದಲ್ಲ, ಒಬ್ಬ ಶಿಕ್ಷಕರಿಗೆ 35 ವರ್ಷ ನೌಕರಿ ಮಾಡಿದ್ರೆ ಏನೋ ಒಂದು ಹುಡುಗನ ಸಮಸ್ಯೆ ಏನದು ನನಗೆ ಗೊತ್ತದ. ಹ್ಯಾಂಡ್ಲಿಂಗ್ ಮಾಡೋದಾಟ ಅಲ್ಲಿ ಕೂತದಿಂದ ರೊಕ್ಕ ಕೊಡ್ತೇವೆ 25,000 75,000. ನೋ, ನಿಮ್ಮ ರೊಕ್ಕ ರಗಡ ಮಂದಿ ಕೊಡೋರು ಅದಾರ. ಆದ್ರೆ ಮಗುನ ಸುಧಾರಣೆ ಮಾಡೋ ಆಟ ತಾಕತ್ತ ಶಿಕ್ಷಕನಲ್ಲಿ ಹೆಂಗೆ ತುಂಬಿದಂದ್ರೆ ಅದು ಭಾಳ ಒಳಗೆ ಹೇಳಕ್ಕೆ ಬರೋದಿಲ್ಲ. ಪ್ರತಿಯೊಬ್ಬ ವಿದ್ಯಾರ್ಥಿ ಹಿಂಗೆ ಇರ್ತಾನಂದ್ರೆ ಸೈಕಾಲಜಿ ಇಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಹೇಳಿದೆ ರಿಸರ್ಚ್ ಸೆಂಟರ್, ಎಜುಕೇಷನ್ ಸೊಸೈಟಿ ರಿಸರ್ಚ್ ಸೆಂಟರ್. ಎದುರು ಮಾನವನ ಅಲ್ಲಿರ್ತಕ್ಕಂಥ ಮೌಲ್ಯಗಳು ಅಪಮೌಲ್ಯಗಳನ್ನು ಗುರುತಿಸಿ ಮೌಲ್ಯಾಧಾರಿತವನ್ನು ಕೊಡ್ತಕ್ಕಂಥ ಶಿಕ್ಷಣ ಸಂಸ್ಥೆ ಯಾವುದಂದ್ರೆ ನನಗೆ ಹೇಳಕತ್ತೀನಿ ಇವತ್ತು ಸದ್ಗುರು ಶರಣಬಸವೇಶ್ವರ CBSE ಸ್ಕೂಲ್. ನೀವೆಲ್ಲರೇ ಪೇಟೆಗೆ ಇವತ್ತು ಏನಾಗ್ಯದಂದ್ರೆ, ಪೇಟೆಗೆ ನಾನು 30 ವರ್ಷ ಕಲಿಸೀನಿ. ಪೇಟೆಗಿನ ಶಿಕ್ಷಣ 25 ವರ್ಷ ಈ ಕಡೆ ಕಲಿಸ್ಲಾಗತ್ತೀನಿ. ಅಲ್ಲಿ ವ್ಯವಸ್ಥೆ ಏನಾಗ್ಯದಂದ್ರೆ ಮೊನೋಪಾಲಿ ಆಗ್ಯದ. ಅಧಿಕಾರಿಗಳ ಕೇಳ್ತಕ್ಕಂಥ ರಿಸಲ್ಟ, ಸರ್ಕಾರ ಕೇಳ್ತಕ್ಕಂಥ ಪರ್ಸೆಂಟೇಜ, ನಾವು ಕೊಡ್ತಕ್ಕ ಸಂಬಂಧ ಒಂದಕ್ಕೊಂದು ಸಂಬಂಧ ಇಲ್ಲರಿ. ಯಾವಾಗ ಲಾಸ್ಟಿಗೆ ಬಂದು ಒಬ್ಬ ಯಾವರಿಗೆ ಕೋರ್ಟಿಗೆ ಹೋದ ನಮ್ಮ ಮ್ಯಾಗ, ಅವಾಗ ನಮ್ಮ ಪಗಾರ ನಮ್ಮ ಸಾಲಿ ಮುಚ್ಚುವಂಥ ಪರಿಸ್ಥಿತಿ ಬರ್ತದೆ. ಅದಕ್ಕಾಗಿ ಕೊಡಬೇಕಾದ್ರೆ ಜ್ಞಾನದ ಪ್ರಸಾರ, ಶಿಕ್ಷಣ ಪ್ರಸಾರ ಆಗಲಿ. ಒಂದು ಕಾಲಕ್ಕೆ ನಾವು ಈ ಊರಿಗೆ ಬಂದಾಗ 91 92 ಫಸ್ಟ್ ರ್ಯಾಂಕ್, 92 93 ಫಸ್ಟ್ ರ್ಯಾಂಕ್, 93 94 ಫಸ್ಟ್ ರ್ಯಾಂಕ್. ಸೀರಿಯಲ್ ಹ್ಯಾಟ್ರಿಕ್, ತೇರದಾಳ ಸೆಂಟ್ರಕ್ಕೆ 3 ಹ್ಯಾಟ್ರಿಕ್ ಅಹಿಂಸಾ ಪ್ರೌಢಶಾಲೆ ವತಿಯಿಂದ. ಯಾಕೆ ಈ ಮಾತನ್ನು ಹೇಳ್ತೀನಂದ್ರೆ, ಎಂಥ ಇಲ್ಲಿ ತಯಾರಿ ಇತ್ತಂದ್ರೆ ಟೀಮು ಹಾಗೆ ಇತ್ತು. ಹುಡುಗರನ್ನ ಮತ್ತು ಹುಡುಗರು ಇದ್ದು, ದೊಡ್ಡ ಶೆಣೆ ಇದ್ದು, ಆದ್ರೆ ದುಡಿಸ್ಕೊಳ್ಳೋದು ಕೆಲಸ ನಮ್ಮ ಕದಲ್ಲ. ಆಳ ಮನುಷ್ಯ ಚಲೋ ಇಲ್ಲ ಅಂತ ಬಿಟ್ಟು ಪಗಾರ ಕೊಡ್ತೇವನ ಯಾರು ಇಲ್ಲ. ದುಡಿಸ್ಕೊಳ್ಳೇಬೇಕು, ಅಲ್ಲಿ ಫಲ ತೆಗಿಲೇಬೇಕು. ಫಲ ಕೊಟ್ಟದ್ದು ದನಪಾಲ್ ನೋಡಿ, ದನಪಾಲ್ ಅವ್ರು ಬಂದು ದನಪಾಲ್ ಅವ್ರ ಗಂಡದ ಮನೆಗೆ ಮ್ಯಾಗ ಹೋಗಿದ್ದೆ, ಅಲ್ಲಿ ಅವ್ರ ದನಪಾಲ್ ಪರಿಚಯ ನನಗೆ. ಆದ್ರೆ ಅವ್ರು ನನ್ಕೊಂಡು ಅವ್ರು ಬೆಳೆದಿದ್ದು ನನಗೆ ಸಂತೋಷ ಐತಿ. ಒಬ್ಬ ಶ್ರೇಷ್ಠ ಕೃಷಿಕನಾಗಿ ಇವತ್ತು ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ದನಪಾಲ್ ಬೆಳಿತಾನೆ. ರಾಜಕೀಯ ರಾಜು ನಂದ್ಯಪ್ಪನವ್ರು ಬೆಳೀತಾರೆ. ನನಗೆ ಏನು ಎಲ್ಲರೂ ಕೂಡ ಇಲ್ಲಿ ಒಂದಕ್ಕೊಂದು ರತ್ನಗಳು, ವಜ್ರಗಳು, ವೈಡೂರ್ಯಗಳು ದೊರೀತಾ ಇದ್ದವು. ಮತ್ತು ನನ್ನ ಶಿಕ್ಷಕನಿಗೆ ಏನು ಬೇಕು ರೀ? ನನಗೆ ಸಂತೃಪ್ತ ಪಗಾರ ಅದ, ಸಂತೃಪ್ತ ಆರಾಮದಿ. ನನ್ನ ಮಕ್ಕಳು ವೆಲ್ ಆ್ಯಂಡ್ ಗುಡ್ ಅದಾರ. ಬಟ್ ಅಲಾಸ ನನಗೆ ಬಳಸ್ಲಿಕ್ಕತ್ತಲ್ಲ. ಅಲಾಸ ಇದೇ ರೀತಿ ನಾನು ಏನು ಹೇಳಬೇಕಂದ್ರೆ ಭಾಳದ ವಿಷಯ. ಎಲ್ಲರಿಗೆ ಮತ್ತೊಮ್ಮೆ ನಾನು ನಮಸ್ಕಾರ ಹೇಳಿದೆ. ನೀವೆಲ್ಲರೂ ಕೂಡ ಶಾಲೆಯ ಕೀರ್ತಿಯನ್ನು, ಸಂಸ್ಥೆಯ ಕೀರ್ತಿಯನ್ನು ಹೆಂಗೆ ತರಬೇಕಂತಿದ್ರೆ, ಇಲ್ಲಿ ಪ್ರಾಡಕ್ಟ್ ರಬಕವಿ ನಾನು ರಬಕವಿ ಹೋಗದೆ ಹಳಿಂಗಳೆಯ ಸದ್ಗುರು ಶರಣಬಸವೇಶ್ವರ ಪ್ರಾಡಕ್ಟ್ಸ್ ಏನದಲ್ಲ, ಅದು ವಿಶ್ವಮಟ್ಟದವರೆಗೆ, ರಾಷ್ಟ್ರದ ಮಟ್ಟದವರೆಗೆ ಹೋಗಿ ಆ ಕೀರ್ತಿಯನ್ನು ಹರಿದು ಹಬ್ಬಿಸಲಿ ಅಂತ ತಿಳ್ಕೊಂಡು ಬೇಡಿಕೊಂಡು ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೆ ವಂದನೆ, ಅಭಿನಂದನೆ, ನಮಸ್ಕಾರ ಅನ್ಸತಿ. ನಾನು 2 ಮಾತು ಮುಗಿತೀನಿ. ಇನ್ನೊಮ್ಮೆ ಯಾವಾಗಾರ ಪಾಲಕರ ಮೀಟಿಂಗ್ ಕರೆಯುತ್ತೆ ಅಲ್ಲ ಸಿಗತ್ತೀನಿ. ಆ ಪಾಲಕರ ಮೀಟಿಂಗ್ ಪಾಲಕರಿಗೆ ಹೇಳೋದು ಭಾಳದ. ಪಾಲಕರನ್ನು ಮತ್ತು ಹೈಯರ್ ಸ್ಕೂಲ್ ಹುಡುಗರಿಗೆ ಕುರಿತು ಇವತ್ತು 8ರಿಂದ 11 12 ತಿದ್ದಬೇಕಾದದ್ದು. ಅಲ್ಲಿ ಜೊತೆಗೆ ಅವ್ರಿಗೆ ಕಲಿಸ್ತಕ್ಕಂಥ ಪಾಲಕರು ಅವ್ರಿಗೆ ಕುರಿತು ಭಾಳ ಹೇಳಬೇಕಾಗಿದೆ. ಅದನ್ನು ನಾನು ಇಲ್ಲಿ ವೇದಿಕೆ ಒಳಗೆ, ಯಾಕಂದರೆ ಕಲ್ಚರಲ್ ಅದ, ಎಲ್ಲರಿಗೂ ಕೂಡ ನಾನು ಕರೆಸಿ ಸನ್ಮಾನಿಸಿ, ನನಗೆ ಭಾಳ ಏನಿಲ್ಲ, ನಾ ಈ ಶಾಲೆಯ ಈ ಊರಿನ ಒಬ್ಬ
ಮಗುವಾಗಿ ಸ್ವೀಕಾರ ಮಾಡಿ ಇಲ್ಲಿ ಅತಿಥಿ ಅಲ್ಲ ಅಂಥೇಳಿ ಮತ್ತೊಮ್ಮೆ ಗುರುಗಳ ಪಾದಕ್ಕೆ ನಮಸ್ಕರಿಸಿ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. Thank you, sir, for your valuable